ಹಾಯ್ ಹಲೋ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ KCET ಕೌನ್ಸಿಲಿಂಗನ್ನು ಯಾವಾಗ ಶುರು ಮಾಡ್ತಾರೋ ಅಂತ ವಿಚಾರವಾಗಿ ಅಪ್ಡೇಟ್ ಇರುವಂಥದ್ದು. ವಿದ್ಯಾರ್ಥಿಗಳೇ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ಲೈಕ್ ಸ್ಟಾರ್ಟ್ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. KCET ಕೌನ್ಸಿಲಿಂಗನ್ನು ಯಾವಾಗ ಶುರು ಮಾಡ್ತಾರೆ ಅಂತಂದರೆ KCET ಅವರು ಹೇಳಿದ ಹಾಗೆ KCET ರಿಸಲ್ಟ್ ಬರಬೇಕು. KCET ರಿಸಲ್ಟ್ ಕೂಡ ಬಂದಿದೆ, ನೀಟ್ನ ರಿಸಲ್ಟ್ ಕೂಡ ಬಂದಿದೆ. ಈ ವರ್ಷ ಬೇರೆ KCET ಮತ್ತು ನೀಟ್ನ ಒಂದು ಕಂಬೈನ್ಡ್ ಕೌನ್ಸಿಲಿಂಗನ್ನು ನಡೆಸ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಹಾಗಾದರೆ KCET ಒಂದು ಕೌನ್ಸಿಲಿಂಗ್ನಲ್ಲಿ ನೀಟ್ನ ವಿದ್ಯಾರ್ಥಿಗಳು ಇದುವರೆಗೂ ಒಂದು ರಿಜಿಸ್ಟ್ರೇಷನನ್ನು ಮಾಡಿರಲಿಲ್ಲ. KCET ಒಂದು KEA ಕಡೆಯಿಂದ ಒಂದು ನೀಟ್ನ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿರುವಂಥದ್ದು. ನಿಮಗೆ ಒಂದು ಲಿಂಕನ್ನು ಕೊಡ್ತಾರೆ, ಅದರಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕು ನೀಟ್ನ ವಿದ್ಯಾರ್ಥಿಗಳು. ನಂತರ ನೀವು ನಿಮ್ಮ ಮಾರ್ಕ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡೋದಿರುತ್ತೆ ನೀಟ್ನ ವಿದ್ಯಾರ್ಥಿಗಳಿಗೆ. ಇದೆಲ್ಲ ಹಲವಾರು ಕೆಲಸಗಳು. ನಂತರ ನಿಮಗೆ 8 ರಿಂದ 10 ದಿನಗಳ ಕಾಲ ಒಂದು ಟೈಮ್ ಇರುತ್ತೆ. ಆ ಟೈಮ್ ನಂತರ ನಿಮಗೆ ಒಂದು ಕೌನ್ಸಿಲಿಂಗನ್ನು ಶುರು ಮಾಡ್ತಾರೆ. ಕಡಿಮೆ ಅಂತಂದರೂ 8 ರಿಂದ 10 ದಿನಗಳ ಕಾಲ ಒಂದು ಕೆಲಸ ಇರುವುದರಿಂದ KEA ಕಡೆಯಿಂದ. ಅದರ ನಂತರ ನಿಮಗೆ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ KCET ಕೌನ್ಸಿಲಿಂಗ್ ಯಾವಾಗ ಅಂತ. ವಿದ್ಯಾರ್ಥಿಗಳು ಇದುವರೆಗೂ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚಿನದಾಗಿ ಲೈಕ್ ಸ್ಟಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಿಳಿಲ್ಲ ಅಂತ ಹೇಳ್ತಾ ಮುನ್ನೋಟದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.